ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಬಾದಾಮಿ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ರಾಜ್ಯಾಧ್ಯಕ್ಷೆ ಶ್ರೀಮತಿ ಪಲ್ಲವಿ ಜಿ ಅವರು ಕೇಳಿದ ಪ್ರಶ್ನೆಗೆ ಬಾದಾಮಿ ಕಂದಾಯ ಇಲಾಖೆ ಗ್ರಾಮ ಆಡಳಿತ ಅಧಿಕಾರಿ ಹಾಗೂ ರೆವಿನ್ಯೂ ಇನ್ಸ್ಪೆಕ್ಟರ್ ಕಂದಾಯ ಅಧಿಕಾರಿ ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಅಧಿಕಾರಿ ಉತ್ತರ ಕೊಡಲು ಆಗದೆ ಒದ್ದಾಡಿದ ಘಟನೆ ಬಾದಾಮಿ ತಾಲೂಕಿನ ಅಲೆಮಾರಿ ಸಮುದಾಯದ ಕುಂದುಕೊರತೆಗಳ ಸಭೆಯಲ್ಲಿ ನಡೆಯಿತು. ಬಾದಾಮಿ ತಾಲೂಕಿನ ಶಿವಪುರ ಗ್ರಾಮದಲ್ಲಿ ಬಾದಾಮಿ ಕಂದಾಯ ಇಲಾಖೆ ಅಧಿಕಾರಿಗಳನ್ನ ಶಿವಪುರ ಗ್ರಾಮಸ್ಥರ ಮನೆಗಳ ನಿವೇಶನಕ್ಕೆ ಸಂಬಂಧಪಟ್ಟ ವಿಚಾರಕ್ಕೆ ರಾಜ್ಯಾಧ್ಯಕ್ಷೆ ಪಲ್ಲವಿ ಜಿ ಅವರು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ ಅನಕ್ಷರಸ್ಥರು ಎಂಬ ಕಾರಣಕ್ಕೆ ಶಿವಪುರದ ಗ್ರಾಮಸ್ಥರಿಗೆ ಕಂದಾಯ ಗ್ರಾಮ ಮಾಡದೆ ಕರ್ತವ್ಯ ನಿರ್ಲಕ್ಷ್ಯ ವಹಿಸಿದ್ದರ ಬಗ್ಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು. ಸ್ಥಳದಲ್ಲಿಯೇ ಸಂಬಂಧಪಟ್ಟ ದಾಖಲೆಗಳನ್ನು ಒದಗಿಸಲು ವೇದಿಕೆಯಲ್ಲಿಯೇ ಕ್ಲಾಸ್ ತೆಗೆದುಕೊಂಡರು. ವರದಿ ರಾಜೇಶ್ ಎಸ್ ದೇಸಾಯಿ, ಉತ್ತರ ಕರ್ನಾಟಕ. ಗ್ರಾಮ ಪಂಚಾಯತ್ ಕೆಲಸ ನಿರ್ವಹಿಸುತ್ತಿರುವ ಇವತ್ತಿಂದ ರಿಟೈರ್ಡ್ ಆಗಿರೋ ಸರ್, ಅವರಿಗೆ ಕನಿಷ್ಠ ಒಂದು ಪಿಂಚಣಿ ಒಂದು 6,000 ರೂಪಾಯಿ ಕೇಳಕತ್ತೀವಿ ಸರ್ ಸರ್ಕಾರಕ್ಕೆ. ಅದರಿಂದ ಕನಿಷ್ಠ ಒಂದು 6,000 ರೂಪಾಯಿ ಈಗ ಅಜ್ಜಾರವರು ಅಲ್ಲೇ ರಿಟೈರ್ಡ್ ಆಗ್ಯಾರ ಸರ್. ಈಗ ಇವರಿಗೆ ಜೀವನಕ್ಕೆ ದುಡಿಯೋಕೆ ಆಗೋದಿಲ್ಲ. ಅದ್ರ ಸಂಬಂಧ ಕನಿಷ್ಠ ಒಂದು 6,000 ರೂಪಾಯಿ ಪೆನ್ಷನ್ ಕೊಟ್ಟು ಅನುಕೂಲ ಆಗುತ್ತೆ ಅಂತ ಒಂದು ಉದ್ದೇಶರಿ ಒಳ್ಳೆ ಸ್ವಚ್ಛತಾ ವಾಹಿನಿಯರು ದುಡಿಯಾಕತ್ತಾರೆ ಸರ್. ಪಂಚಾಯತಿ ಒಳಗೆ ಗಾಳಿ ಹೊಡಿಯಾಕತ್ತಾರೆ. ಅವ್ರಿಗೆ ಒಂದು 15,000 ಪೇಮೆಂಟ್ ಕೊಡ್ರಿ ಅಂತ ಹೇಳ್ತೀವಿ. ಈಗ ಪಡಿತ ಮೇಲೆ ನಮ್ಮ ಕುಟುಂಬಕ್ಕೆ ಪಡಿತರ ಚೀಟಿ ಸರ್ 1,20,000 ರೂಪಾಯಿ ಸರ್ಕಾರ ನಿಗದಿ ಮಾಡೈತಿ. ಅದ್ರ ಪ್ರಕಾರ ನಮ್ಮ ಎಲ್ಲ ಪಡಿತರ ಚೀಟಿಗಳನ್ನ APL ಮಾಡ್ಯಾರ ಸರ್. APL ಮಾಡ್ಯಾರ, ಅರ್ಜು ಮಾಡ್ಯಾರಿ. ಅದಕ್ಕೆ ಒಂದಷ್ಟು ಅಮೌಂಟ್ ಹೆಚ್ಚಿಗೆ ಮಾಡಿದ್ರೆ ನಮಗೆಲ್ಲ BPL ವ್ಯಾಪ್ತಿ ಥರ ಕೊಟ್ಟು ತಮ್ಮಿಂದ ಪ್ರಯತ್ನ ಆಗ್ರಿ. ಇದಿಷ್ಟು ಪ್ರಮುಖ ಬೇಡಿಕೆ ಸರ್. ಉಳಿದು ಅದಾವ ಸರ್, ತಮ್ಗೆ ಗಮನಕ್ಕೆ ತಗೊಂಡಿದ್ವಿ. ನಾಳೆ ತಮ್ಮ ಅಧಿವೇಶನದೊಳಗೆ ನಮ್ಮ ನೇತೃತ್ವದೊಳಗೆ ನಮ್ದು ಏನೋ ಚರ್ಚಿಸಿದ್ರೆ ತಮ್ಗೆ ಅನುಕೂಲ ಆಗುತ್ತೆ ಸರ್. ಇನ್ನೊಂದು ಖುಷಿ ವಿಷಯ ನಾವು ಹೇಳ್ತಾರೆ ಶಾಸಕರಿಗೆ, 10 ವರ್ಷದಿಂದ ನಮ್ಮ ಚಾಲಕ ಉತ್ಸವ ಆಗಿದ್ದಿಲ್ಲ ನಮ್ಮ ಬದಾಮಿಯಲ್ಲಿ. ಅವರ ಸತತ ಪ್ರಯತ್ನದಿಂದ ನಮ್ಮ ಬದಾಮಿ ಉತ್ಸವ ನೋಡು ಭಾಗ್ಯ ಕಲ್ಪಿಸಿದ. ಅದಕ್ಕಾಗಿ ನಮ್ಮ ಗ್ರಾಮ ಪಂಚಾಯತ್ ನೌಕರ ಪರವಾಗಿ ಧನ್ಯವಾದ ಅರ್ಪಿಸ್ತೀವಿ. ಅದೇ ರೀತಿ ನಮ್ಮ ಪಂಚಾಯತಿ ನೌಕರ ಸಮಸ್ಯೆಗಳು ಸ್ವಲ್ಪ ನಾಳೆ ಸರ್ಕಾರ ಮಟ್ಟಕ್ಕೆ ಗಮನಕ್ಕೆ ತೊಗೊಂಬರಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ನೀವು ಮನವಿ ಪತ್ರ ಬದಾಮಿ ಯಾವ ಪರವಾಗಿ 2-2 ಸೇರಿ ಜಯಂತಿ ಮುಗಿಸುವಂತವ್ರು ಗ್ರಾಮ ಪಂಚಾಯತ್ ನೌಕರು ಸರ್. ಅದಕ್ಕೆ ತಾವು ವಿಶೇಷ ಗಮನ ಹರಿಸಿ ಸರ್ಕಾರ ಪ್ರಮುಖ ಬೇಡಿಕೆಗಳನ್ನು ನಮ್ಗೆ ಒತ್ತಾಯ ಮಾಡಿ ರಿಟೈರ್ಡ್ ಆದಾಗಿಯೂ ಇನ್ನೊಂದು 1,20,000 ಏನು BPL ಕಾರ್ಡ್ ಅಂತ ಹೇಳಿದ್ವಿ. ಅದು ಆ್ಯಕ್ಚುಲಿ ನಿಮ್ಗೆ ಗಮನಕ್ಕೆ ಇರಲಿ, ಇದು ನಮ್ಮ ರಾಜ್ಯ ಸರ್ಕಾರದ ವ್ಯಾಪ್ತಿ ಒಳಗೆ ಕೇಂದ್ರ ಸರ್ಕಾರದ ವ್ಯಾಪ್ತಿ ಒಳಗಿರುತ್ತೆ. ಹೆಂಗಿರ್ತೈತೆ ಅಂದ್ರೆ ನಮಗೆ ಸ್ಟ್ಯಾಚ್ಯುಟರಿ ಪಾಲಿಸಿ ಮೇಕಿಂಗ್ ಒಳಗೆ ಒಂದು ಇಷ್ಟು ಸ್ಲ್ಯಾಬ್ ಹಾಕಿದ್ದು ಅವರೇ. ಸೊ ನಾವು ಹೆಚ್ಚು ತೊಗೊಳಕ್ಕೂ ನಮ್ಗೆ ಅವಕಾಶ ಇಲ್ಲ. ಅವ್ರು ಅಲ್ಲಿ ಓಪನ್ ಮಾಡಿದ ಮೇಲೆ ಮಾತ್ರ ನಾವು ಇಲ್ಲೇ ಸ್ಟಾರ್ಟ್ ಮಾಡ್ತೀವಿ. ಉದಾಹರಣೆ ಯಾವುದೇ ಕಾನೂನು ತಿದ್ದುಪಡಿಗಳನ್ನು ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ಆ್ಯಕ್ಟ್ ಐತೆ, ಫುಡ್ ಆ್ಯಕ್ಟ್ ಏನೈತಲ್ಲ, ಇಟ್ಸ್ ಆ್ಯಕ್ಟ್, ಅದು ಕಾನೂನೇ ಅದು. ಸೊ ಹಂಗಾಗಿ ಯಾರಿಗೂ ಅಷ್ಟು ಅವಕಾಶಗಳು ಇಲ್ಲ, ಯಾವ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರ ಮಾಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಕೆಲವೊಂದು ಕೆಲವೊಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವ್ಯಾಪ್ತಿಯೊಳಗಿಂದ ಅವ್ರನ್ನ ಗಮನಿಸಿರ್ತೀವಿ. ಕೆಲವೊಂದು ವಿಷಯನ ಅವರು ವ್ಯಾಪ್ತಿಯೊಳಗಿರುವಂಥವು, ಕೇಂದ್ರ ವ್ಯಾಪ್ತಿಯೊಳಗಿರುವಂಥವು ಅವ್ರು ಗಮನಿಸಿರುವಂಥದ್ದಾಗಲಿ. ಅದನ್ನು ಬೇಕಾದ್ರೆ ಒಂದೇನೋ ಒಂದು ಪ್ರಯತ್ನ ಮಾಡುವಂಥ ಕೆಲಸ ಆಯ್ತಲ್ಲ. ಈ ಒಂದು ನಮ್ಮ ಗ್ರಾಮ ಪಂಚಾಯತ್ ನೌಕರ ಸಂಘದ ಕರೆಗೆ ಹೋಗ್ಬಿಟ್ಟು ಮಾನ್ಯ ಶಾಸಕರು ನಮ್ಮ ಸ್ಥಳಕ್ಕೆ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಕ್ಕಾಗಿ ಅವರಿಗೆ ಗ್ರಾಮ ಪಂಚಾಯತ್ ನೌಕರ ಪರವಾಗಿ ಧನ್ಯವಾದಗಳು ಹೇಳ್ತೀನಿ. ಏನಾಗೈತಿ, ನೀವು ಕಾಲ್ 10 ಗಂಟೆ ಇದ್ರೆ ಮತ್ತೆ ನೀವು ಹೊರಗೆ ಹಂಗೆ